ಯಾಕಂದರೆ ಇವಾಗ ಒಬ್ಬರನ್ನೇ ಅಂತಲ್ಲ, ಅಭಿಮಾನ ಇದ್ದೇ ಇರುತ್ತೆ. ಯಾಕಂದರೆ ಇವಾಗ ದರ್ಶನ್ ಅಭಿಮಾನಿ ನಾವೆಲ್ಲ, ಹಂಗಂತ ಇವಾಗ ಸುದೀಪ್ ಅಭಿಮಾನಿ ಇರ್ತಾರೆ, ಯಶ್ ಅಭಿಮಾನಿಗಳು ಇರ್ತಾರೆ, ಹಂಗಂತ ದರ್ಶನ್ ಅಭಿಮಾನಿ ಇರಬಾರ್ದು ಅಂತ ಏನಾದರೂ ಇದೆಯಾ? ಜೋರಾಗಿ ನಡೀತಾ ಇದೆ ಸರ್. ಇವಾಗ ಕಾಟರಮ್ಮಂದು ಒಂದು ಮೂರ್ತಿ ಇದೆ, ಉತ್ಸವ ಮೂರ್ತಿ, ಕೋಣಂಗುಂಟೆಯಿಂದ ಉತ್ಸವ ಮೂರ್ತಿ ಅಂತಂದು ಈಗ ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿದ್ದೇಶ್ವರ ಥಿಯೇಟ್ರ್ ಸುತ್ತಮುತ್ತ ಮೆರವಣಿಗೆ ಮಾಡಿ ಕುರಿ ಬಲಿ ಕೊಡ್ತೀವಿ. ಕುರಿ ಬಲಿ ಕೊಟ್ಟು ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. 3 ದಿನಗಳ ಕಾಲ ಇಲ್ಲೇ ಇರುತ್ತೆ. 3 ದಿನಗಳ ಕಾಲ ಇಲ್ಲೇ ಪೂಜೆ ಮಾಡಿ ಎಲ್ಲ ಥರ ಇಲ್ಲಿ ಸಾಯಂಕಾಲಕ್ಕೆ ಏನು ಮಾಡ್ತೀವಿ, ಕುರಿ ಎಲ್ಲ ಕಡ್ದು ಅದನ್ನು ಬಿರಿಯಾನಿ ಮಾಡಿ ಪ್ರಸಾದ ಮಾಡಿ ಎಲ್ಲರಿಗೂ ಬರೋಂಥ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಸರ್. ಇಲ್ಲಿ ಸರ್ ಒಂದು 250-300 ಜನಕ್ಕೆ ಇಲ್ಲಿ, ಅಂದರೆ ಇಲ್ಲಿ ನಮ್ಮ ಮಾತ್ರ ಮಾರ್ನಿಂಗ್ ಇದ್ದೇ ಇರುತ್ತೆ. ಹೌದು ಸರ್. ಸರ್ ಖರ್ಚೆಲ್ಲ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಫ್ಯಾನ್ಸ್ ಲೆಕ್ಕ ಹಾಕೋಕ್ಕಾಗುತ್ತಾ? ಹಾಗೆ ಖರ್ಚೆಲ್ಲ ಲೆಕ್ಕ ಹಾಕೋದಕ್ಕಾಗಲ್ಲ. ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಜನ ಕಾಣ್ತಾ ಇದ್ದಾರೆ ಫ್ಯಾನ್ಸು, ಎಲ್ಲರೂ ಸೇರ್ಕೊಂಡು ಮಾಡೋ ಅಂಥದ್ದು ಒಬ್ಬರು ಮಾಡ್ತಾ ಇಲ್ಲ ಇಲ್ಲಿ. ಪ್ರತಿಯೊಬ್ಬರು ಫ್ಯಾನ್ಸು ಪ್ರತಿಯೊಬ್ಬರು ಸಹ ಬಂದು ಆನೆಸ್ಟಾಗಿ ಬಂದು ಪ್ರತಿಯೊಬ್ಬರು ಮಾಡ್ತಾ ಇರೋ ಅಂಥದ್ದು ಇದು. ಇಲ್ಲಿ ನಾವು ಒಬ್ಬರೇ ಅಂತ ಅಂದಾಜು ಮಾಡೋಕ್ಕಾಗಲ್ಲ. ನೋಡ್ತಾ ಇದೆ ಅಟೀಸ್ಟರ್ ಎಷ್ಟು ಫ್ಯಾನ್ಸ್ ಕೂಡ ಕಾಟೇರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ತುಂಬ ಇದೆ. ಯಾಕಂದರೆ ಇವಾಗ ಒಬ್ಬರನ್ನೇ ಅಂತಲ್ಲ, ಅಭಿಮಾನ ಇದ್ದೇ ಇರುತ್ತೆ. ಯಾಕಂದರೆ ಇವಾಗ ದರ್ಶನ್ ಅಭಿಮಾನಿ ನಾವೆಲ್ಲ, ಹಂಗಂತ ಇವಾಗ ಸುದೀಪ್ ಅಭಿಮಾನಿ ಇರ್ತಾರೆ, ಯಶ್ ಅಭಿಮಾನಿಗಳು ಇರ್ತಾರೆ, ಹಂಗಂತ ದರ್ಶನ್ ಅಭಿಮಾನಿ ಇರಬಾರ್ದು ಅಂತ ಏನಾದರೂ ಇದೆಯಾ? ಸಪೋರ್ಟ್ ಇದೆ. ಯಾಕಂದರೆ ಕ್ರೇಜಿ ಹಂಗೆ ಇದೆಯಲ್ಲ ಸರ್. ಇಡೀ ನಮ್ಮ ಕರ್ನಾಟಕದಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಏಕೈಕ ವ್ಯಕ್ತಿ ಅಂದರೆ ದರ್ಶನ್ ಒಬ್ಬರೇ ಸರ್. ಎಷ್ಟು 100% ಇದೆ ಸರ್. 100ಗೆ 200% ಇದ್ದೇ ಇದೆ ಸರ್. ಯಾಕಂದರೆ ಇವಾಗ ನೋಡ್ಬೇಕು, ಎಲ್ಲ ಥರ ಮೂವಿ ಮಾಡಿದ್ದಾರೆ ಅವರು. ಇವಾಗ ಕಾಟೇರ ಅಂದರೆ ಏನೋ ಒಂದು ಥ್ರಿಲ್ ಇದೆ. ಯಾಕಂದರೆ ನಾವು ಹೆಂಗೆ ಅಂತ ನಾವು ಇದು ಹೇಳೋದಕ್ಕಾಗಲ್ಲ. ಯಾಕಂದರೆ ನಾವು ಏನೋ ಅದ್ರ ಬಗ್ಗೆ ಒಂದು ಕ್ಲೂ ಇದ್ದಿದ್ರು ನಾವು ಹೇಳ್ಬೋದಾಗಿತ್ತು. ಯಾಕಂದರೆ ಸಸ್ಪೆನ್ಸ್ ಇದೆ ಎಲ್ಲ ಮೂವಿ. ನೈಟ್ 12 ಗಂಟೆಗೆ ಫ್ಯಾನ್ಸ್ ಶೋ ಹೇಳಾದ್ಮೇಲೆ ನಾವು ಏನು ಅಂತ ಹೇಳ್ತೀವಿ ಸರ್. ಅಲ್ಲಿವರೆಗೂ ಒಟ್ಟು ನಮ್ಗೆ 100ಗೆ 200% ಇದೆ ಸರ್. ಥ್ಯಾಂಕ್ ಯು. ದರ್ಶನ್ ಸರು, ರಾಕ್ಲೈನ್ ನಮ್ಮ ಬಾಸು ರಾಕ್ಲೈನ್ ಸರ್ ಬಿಟ್ಟು ಇನ್ನು ಪ್ರತಿಯೊಬ್ಬರು ಸಹ ಸಿದ್ದೇಶ್ವರ ಥಿಯೇಟ್ರಿಗೆ ಬರ್ತಾಯಿದ್ದಾರೆ ಸರ್ ನೋಡೋಕ್ಕೆ ಮೂವಿಗೆ. ಪ್ರತಿಯೊಬ್ಬರು ನೈಟ್ 12 ಗಂಟೆ ಶೋ, ಫ್ಯಾನ್ಸ್ ಶೋ, ನಮ್ಮ ಜೊತೆನೇ ಕೂತ್ಕೊಂಡು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಫಿಲಮ್ನ. ಅಂದರೆ ಜೆ ಪಿ ನಗರ್ ಸರ್ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಮ್ಮದು. ಎಷ್ಟು ಫ್ಯಾನ್ ಶೋ ಇದೆ ಟೋಟಲ್ ಸರ್? ಟೋಟಲ್ ಸೀಟಾ? ಅದಲ್ಲ, ಫ್ಯಾನ್ ಶೋ ಅಂದರೆ ಫುಲ್ 12 ಗಂಟೆಗೆ ಸ್ಟಾರ್ಟು. ಆಮೇಲೆ 12 ಗಂಟೆಯಿಂದ ಕಂಟಿನ್ಯೂ ಇದೆ. 12 ಗಂಟೆಯಿಂದ ಕಂಟಿನ್ಯೂ ಇದೆ ಸರ್. ಅಂದರೆ ಬೆಂಗಳೂರು ಮೇನ್ ಥಿಯೇಟ್ರ್ ಇದೆ ಸರ್. ಹೇಳ್ತೀನಿ ಕೇಳಿ, ಬೆಂಗಳೂರಿಗೆ ಯಾವುದೇ ಇರ್ಬೋದು ಮೇನ್ ಥಿಯೇಟ್ರು, ಆದರೆ ಸಿದ್ದೇಶ್ವರ ಥಿಯೇಟ್ರಲ್ಲಿ ಮಾಡೋ ಅಂತ ಇದು ನೋಡಿ, ಬೆಂಗಳೂರಲ್ಲಿ ಯಾವ ಥಿಯೇಟ್ರೂ ಸಹ ಮಾಡಲ್ಲ ಸರ್. ಯಾಕೆಂದರೆ ಪ್ರತಿ ವರ್ಷ ಬಾಸ್ ಫಿಲಮ್ ರಿಲೀಸ್ ಆದರೆ ಇಲ್ಲಿ ಮಾಡೋಂಗೆ ಸೆಲೆಬ್ರೇಷನ್, ಇಲ್ಲಿ ಮಾಡೋಂಗೆ ಗ್ರ್ಯಾಂಡು ಎಲ್ಲೂ ಮಾಡಲ್ಲ ಸರ್. ನೋಡಿ ಇವಾಗ ಎಲ್ಲೇ ಆಗಲಿ ಉತ್ಸವ ಮೂರ್ತಿ ಇಕ್ಕಿಲ್ಲ, ನಾವು ಫಸ್ಟ್ ಇಲ್ಲಿ ಉತ್ಸವ ಮೂರ್ತಿ ಇಕ್ತಾ ಇದ್ದೀವಿ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದೆ, ನೋಡ್ಬೋದು ನೀವು ನೋಡ್ತೀರಿ. ಯಾಕಂದರೆ ಇಲ್ಲಿ ಮೆರವಣಿಗೆ ಎಲ್ಲ ಮಾಡ್ತಾ ಇದೆ, ಬಂದು ಇಲ್ಲಿ ಇದು ಮಾಡ್ತಾರೆ ಸರ್. ಈಗ ಬಾಸ್ ದರ್ಶನ್ ಅವರೇನೋ ಬರ್ತಾರ ಅಂತ ಸರ್? ಅದನ್ನ ಇಲ್ಲ ಸರ್, ಅದು ಗೊತ್ತಿಲ್ಲ. ಇನ್ನೆಲ್ಲರೂ ಬರ್ತಾ ಇದ್ದಾರೆ. ಬಾಸ್ ಒಬ್ಬರು ಬಿಟ್ಟು ಇನ್ನು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಅಂದರೆ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಪ್ರೊಡ್ಯೂಸರ್ ಬರ್ತಾ ಇಲ್ಲ. ಇನ್ನು ಡೈರೆಕ್ಟ್ರು ಮಾಲಾಶ್ರೀ ಮ್ಯಾಮು, ಹೀರೋಯಿನ್ನು ಬರ್ತಾ ಇದ್ದಾರೆ, ಈ ವಿಲನ್ನು, ಆಮೇಲೆ ಎಲ್ಲ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.